ಈ ಜಿಲ್ಲೆ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಅರುಣ ಅವರು 2 ನಿಮಿಷ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ. बोलो भारत माता की ವಂದೇ ಮಾತರಂ. ವೇದಿಕೆ ಮೇಲೆ ಇರುವಂತಹ ನಮ್ಮೆಲ್ಲ ಬಿಜೆಪಿ ನಾಯಕ ಮುಖಂಡರುಗಳಿಗೆ, ನಮ್ಮ ಮಾಜಿ ಮುಖ್ಯಮಂತ್ರಿಯಾಗಿರುವಂತಹ ಬೊಮ್ಮಾಯಿ ಸರ್ಗೂ ಹಾಗೂ ಅನೇಕ ನಾಯಕರಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆ ಮುಂದೆ ನೀವೆಲ್ಲೋ ಆಸೀನರಾಗಿರುವಂತಹ ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆ, ಅದರಲ್ಲೂ ನಮ್ಮ ಅಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವಂತಹ ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ನಮಸ್ಕರಿಸುತ್ತಾ, ಇವತ್ತು ನೀವೆಲ್ಲ ವಿಶೇಷವಾಗಿ ಇಷ್ಟು ಗಂಟೆಗಳಿಂದ ತಾಳ್ಮೆಯಾಗಿ ಬಂದು ಇಲ್ಲಿ ಈ ಸಮಾವೇಶಕ್ಕೆ ಬಂದಿರುವಂತ ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಊರಲ್ಲೂ ಒಂದೇ, ನಮ್ಮ ಬಳ್ಳಾರಿಯಲ್ಲಿ ಅದರಲ್ಲೂ ನಮ್ಮ ಊರಿನ ಹೆಸರನ್ನು ದೇಶದಾದ್ಯಂತ ಒಂದು ಕೆಟ್ಟ ಹೆಸರು ಬರುವಂತೆ ಮಾಡಿರುವ ನಮ್ಮ ಬಳ್ಳಾರಿಯ ಶಾಸಕರಿಗೆ ಇವತ್ತು ನಾವು ನಮ್ಮ ಮನೆಗೆ ಬಂದು, ನಮ್ಮ ಬೀದಿಗೆ ಬಂದು, ನಮ್ಮ ಮನೆಯೊಳಗೆ ಬಂದು ನಮ್ಮ ಮೇಲೆ ಇಷ್ಟೆಲ್ಲ ಒಂದು ಕರ್ಮಕಾಂಡವನ್ನು ಮಾಡಿ, ಅದರಲ್ಲೂ ಯಾವ ವಿಷಯಕ್ಕೆ, ಒಂದು ಮಹರ್ಷಿ ವಾಲ್ಮೀಕಿಯ ಒಂದು ಪುತ್ಥಳಿಯ ವಿಷಯಕ್ಕೆ ಸಾವಿರಾರು ಬ್ಯಾನರ್ಗಳು ಹಾಕಿ, ಒಂದು ವಾಲ್ಮೀಕಿ ಯಾವ ಪುತ್ಥಳಿ ಅನಾವರಣಕ್ಕೆ ಬಂದರೆ ಯಾವುದಕ್ಕೂ ಒಂದು ಪರ್ಮಿಷನ್ ಇಲ್ಲದೆ, ಒಂದು ಬ್ಯಾನರ್ಗೂ ಪರ್ಮಿಷನ್ ಇಲ್ಲ, ಆ ಒಂದು ಉತ್ಸಾಹಕ್ಕೂ ಪರ್ಮಿಷನ್ ಇಲ್ಲ, ಅದರಲ್ಲಿ ಬಂದು ಮತ್ತೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ, ನಮ್ಮ ಮಹಿಳಾ ಕಾರ್ಯಕರ್ತರ ಮೇಲೆ ಸಹ ಬಂದು ಅವರು ಕಲ್ಲನ್ನು ಹಾಕಿದ್ದಾರೆ, ಕಟ್ಟಿಗೆಯಿಂದ ಹೊಡೆದಿದ್ದಾರೆ, ಬಾಟಲ್ಗಳನ್ನು ಹಾಕಿದ್ದಾರೆ, ಇನ್ನೇನೇನು ಗನ್ನಿಂದ ಕೂಡ ಶೂಟ್ ಮಾಡಿದ್ದಾರೆ. ಇಂಥ ಒಂದು ಅರಾಚಕತೆಯನ್ನು ಮಾಡಿ, ಇದು ಹೇಗಿದೆ ಅಂದ್ರೆ ಕೊಡಗಾಣ ಕೋಳಿ ನುಂಗಿತ್ತ ಅಂತ ನಮ್ಮ ಶಾಸಕರು ಯಾರು ನಮ್ಮನ್ನು ಕಾಪಾಡಬೇಕು, ನಾಗರಿಕರನ್ನ ನಮ್ಮ ಮೇಲೆ ಅರಾಚಕತೆ ಮಾಡಿ ನಮ್ಮ ಮನೆಗಳನ್ನೇ ಭಸ್ಮ ಮಾಡ್ತೀವಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ರೆ ಇದಕ್ಕೆ ನ್ಯಾಯ ಹೆಂಗೆ ಸಿಗಬೇಕು? ಕಾನೂನು ವ್ಯವಸ್ಥೆಯಲ್ಲಂತೂ ಇವತ್ತು ಈ ದಿನದವರೆಗೂ ನಮ್ಗೇನು ನ್ಯಾಯ ಸಿಕ್ಕಿಲ್ಲ. ಯಾರು ಗನ್ನಿಂದ ಫೈರ್ ಮಾಡಿದ್ದಾರೆ, ಯಾರು ಅವ್ರ ಹಿಂದೆ ಇದ್ದು ಪ್ರಚೋದನೆ ಮಾಡಿದ್ದಾರೆ, ಅವ್ರು ಯಾರೂ ಸಹ ಇವಾಗ ಒಂದು ದಿನ ಯಾರೂ ಅರೆಸ್ಟ್ ಆಗಿಲ್ಲ. ಇವಾಗ ನಮ್ಮ ಮನೆಗೆ ಬಂದು ನಮ್ಮೆಲ್ಲ ಅರಾಚಕತೆ ಮಾಡಿ ನಮ್ಮನ್ನೇ ಅರೆಸ್ಟ್ ಮಾಡ್ಲಿಕ್ಕೂ ರೆಡಿ ಆಗಿದ್ದಾರೆ. ಎಲ್ಲರೂ ಗಮನಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರು ಸಹ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ. ಈ ಅನ್ಯಾಯಕ್ಕೆ ಎದುರು ಹೋರಾಡಲು ನಮ್ಮಲ್ಲಿರುವ ಒಂದೇ ಒಂದು ಅಸ್ತ್ರ, ನಾನು ಅನ್ಕೊಳ್ತೀನಿ, ನಮ್ಮ ಓಟ್. ಅದಕ್ಕೆ ಇವತ್ತು ನಾನು ಬಹಳ ಹೇಳಿದಲ್ಲ, ನಮ್ಮ ನಾಯಕರು ಬಹಳ ಜನ ಬಂದು ಎಷ್ಟೊಂದು ವಿಷಯ ಮಾತಾಡಿರೋದು. ಒಂದೇ ಒಂದು, ನಾವು ಮನೆಗೆ ವಾಪಸ್ ಹೋಗುತ್ತವಾಗ ನಮ್ಮ ಮನಸ್ಸಲ್ಲಿ ನಾವು ಗಟ್ಟಿಯಾಗಿ ಒಂದು ನಿರ್ಣಯ ಮಾಡ್ಕೋಬೇಕು. ಅದೇನಂದ್ರೆ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಹಟಾವ್ ದೇಶ್ ಬಚಾವ್, ಕಾಂಗ್ರೆಸ್ ಹಟಾವ್ ಕರ್ನಾಟಕ ಹಮರ ರಾಜ್ ಕೋ ಬಚಾವ್, ನಮ್ಮ ರಾಜ್ಯವನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಹಾಗೆಯೇ ಕಾಂಗ್ರೆಸ್ ಹಟಾವ್ ಬಳ್ಳಾರಿ ಬಚಾವ್. ನಮಸ್ಕಾರ. ಡಾಕ್ಟರ್ ಅರುಣ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜೆಡಿಎಸ್ ಅಧ್ಯಕ್ಷರಾದಂಥ ಮೀನಹಳ್ಳಿ ತಾಯಣ್ಣ ಅವರು ಉಪಸ್ಥಿತಿದ್ದಾರೆ. ಅವರಿಗೆ ನಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ಕೇಳ್ತೇನೆ. ಒಂದ್ ಸೆಕೆಂಡ್, ಯಾರ್ಯಾರು ಎದ್ದೋಗ್ತಾ ಇದ್ದೀರಿ ದಯವಿಟ್ಟು ಕಾರ್ಯಕ್ರಮ ಮುಗಿಯೋವರೆಗೂ ಯಾರು ಎದ್ದೇಳಬಾರದು. ಆಗ್ಬೋದಾ ಇದು? ಈ ಹೋರಾಟ ಮುಗಿಯೋವರೆಗೂ ಇಲ್ಲಿ ಇರ್ತೀವಿ ಅನ್ನೋಂಥವ್ರು ಸ್ವಲ್ಪ ಕೈ ಮೇಲ್ ಮಾಡಿ, ಸ್ವಲ್ಪ ಕೈ ಮೇಲ್ ಮಾಡಿ. ಈ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಇದೆ, ಈ ಹೋರಾಟದ ಜೊತೆನಲ್ಲಿ ನಾವಿದ್ದೇವೆ ಅನ್ನೋಂಥವ್ರು ಸ್ವಲ್ಪ ಕೈ ಮೇಲ್ ಮಾಡಿ ನೋಡೋಣ. ಮಹಿಳೆಯರು ಆ ಕಡೆ, ಅಲ್ಲಿ ಎಂಡಿಗಿರುವಂತವ್ರು, ಹಿಂದೆ ಇರುವಂತವ್ರು ಆ ಕಡೆ. ಒಂದ್ಸರಿ ಜೋರಾಗಿ ಎಲ್ಲರೂ, ಒಂದ್ಸರಿ ಜೋರಾಗಿ, ಜನಾರ್ದನ್ ರೆಡ್ಡಿ ಮನೆಯ ಮೇಲೆ ಫೈರಿಂಗ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರಿಗೆ ಸಿದ್ದರಾಮಯ್ಯ ಅವ್ರ ಕಿವಿಗೆ ಕೇಳಿಸ್ಬೇಕು. ಯಾರಿಗೆ ಕೇಳಿಸ್ಬೇಕು? ವಿಧಾನಸೌಧದಲ್ಲಿ ಗರಬಡಿದಂತೆ ಕೂತ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಕಿವಿಗೆ ಅಪ್ಪಳಿಸಬೇಕು. ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಫೈರಿಂಗ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರಿಗೆ
ದರ್ಪ ದೌರ್ಜನ್ಯ ಗೂಂಡಾಗಿರಿ ಮಾಡ್ತಕ್ಕಂಥ ಶಾಸಕರಿಗೆ ಇನ್ನೂ ಜೋರಾಗಿ ಗೂಂಡಾಗಿರಿ ದರ್ಪ ದೌರ್ಜನ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಜೋರಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಎದೆ ಕೊಡ್ದು ಎಲ್ಲ ನಾಯಕರು ಈಗ ಒಂದೆರಡು ನಿಮಿಷದಲ್ಲಿ ಬರ್ತಾರೆ. ನಮ್ಮ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ. ಇವತ್ತೇನು ಪ್ರತಿಭಟನೆ ಯಾವತ್ಕಾಗಿ ಹಮ್ಮಿಕೋಬೇಕಂತಂದೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಪ್ರತಿಭಟನೆಯ ವೇದಿಕೆ ಮೇಲಿರ್ತಕ್ಕಂಥ ಸನ್ಮಾನ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್.ಆರ್. ಬೊಮ್ಮಾಯಿ ಸಾಹೇಬರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಅಕ್ಕ ತಂಗಿಯರೇ, ಮುಂದಿರ್ತಕ್ಕಂಥ ಎಲ್ಲ ನನ್ನ ಸಹೋದರರೇ, ಅಕ್ಕ ತಂಗಿಯರೇ, ಈಗಾಗಲೇ ತಾವು ತಿಳಿದಾಗೆ 1ನೇ ತಾರೀಕು ಜನವರಿ 1ನೇ ತಾರೀಕು ನಡೆದಿರ್ತಕ್ಕಂಥ ಗಲಭೆ ತಾವೆಲ್ಲರೂ ನೋಡಿದಿರಿ. ಈಗಾಗಲೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸಾಹೇಬರು ವಿತ್ ದಾಖಲತ ಸಹ ಅವರ ಹತ್ರ ದಾಖಲೆ ಹಿಡ್ಕೊಂಡು ಎಲ್ಲ ರೀತಿ ಹೋರಾಟ ಮಾಡಿದ್ರು. ಆದರೆ ಇಲ್ಲಿರ್ತಕ್ಕಂಥ ಶಾಸಕರು ಏನು ಮಾಡಿದಾರೆಂಬ ತಮ್ಮೆಲ್ಲರಿಗೂ ಗೊತ್ತಿದೆ. ಅವನು ಯಾರು ಸತೀಶ್ ರೆಡ್ಡಿ ಅವರ ಗನ್ಮನ್ಗಳು, ಅವರು ಗನ್ಮನ್ಗಳಿಂದ ಶೂಟ್ ಮಾಡಿರ್ತಕ್ಕಂಥ ಪ್ರೂಫ್ ಕೂಡ ಇವರ ಹತ್ರ ಇದೆ. ಹೀಗಾಗಿ ಬಳ್ಳಾರಿ ಇಡೀ ರಾಜ್ಯದಲ್ಲಿ ಅನೇಕ ಅದೇನು ಗ್ಯಾರಂಟಿಗಳನ್ನು ಮಾಡಿ ಜನರ ದಾರಿ ತಪ್ಪಿಸುವ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿ ಬಳ್ಳಾರಿಯಲ್ಲಿ ಅನೇಕ ಅಕ್ರಮಗಳು, ಮಟ್ಕ ಇರ್ಬೋದು, ಪ್ಯಾಕೆಟ್ ಇರ್ಬೋದು, ಜೂಜಾಟ್ ಇರ್ಬೋದು, ಅನೇಕ ಅಕ್ರಮ ಮರಳುಗಾರಿಕೆ ಇರ್ಬೋದು, ಈ ಬಳ್ಳಾರಿಯಲ್ಲಿ ಅನೇಕ ಇರ್ತಕ್ಕಂಥ ಸಾಮಗ್ರಿಗಳನ್ನು ಈಗ ತಾನೇ ವೇದಿಕೆಗೆ ಆಗಮಿಸುತ್ತಿರುವಂತ ನಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಬಿ.ಎ. ವಿಜಯೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ವಿರೋಧ ಪಕ್ಷದ ನಾಯಕರಾದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಆರ್ ಅಶೋಕ್ ಅವರು ಆಗಮಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ಮತ್ತೊಬ್ಬರ ನಾಯಕರಾದಂತ ಚಲವಾದಿ ನಾರಾಯಣ ಸ್ವಾಮಣ್ಣ ಅವರು ಆಗಮಿಸ್ತಾ ಇದ್ದಾರೆ. ಈಗ ತಾನೇ ವೇದಿಕೆಗೆ ನಮ್ಮ ಎಲ್ಲ ರಾಜ್ಯದ ಮಾನ್ಯ ಗಣ್ಯರು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಾನು ಘೋಷಣೆಗಳನ್ನು ಹಾಕಿಸ್ತೇನೆ. ತಾವೆಲ್ಲರೂ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ನಾಯಕರು ವೇದಿಕೆ ಮೇಲೆ ಬಂದು ಆಸೀನರಾಗೋ ತನಕ ಗಟ್ಟಿಯಾಗಿ ಘೋಷಣೆಗಳನ್ನು ಹಾಕಬೇಕು ಅಂತ ಕೇಳ್ಕೊಂತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ರೈತ ನಾಯಕ ಬಿ.ಎಸ್. ಯಡಿಯೂರಪ್ಪನವರಿಗೆ, ರೈತ ನಾಯಕ ಬಿ.ಎಸ್. ಯಡಿಯೂರಪ್ಪನವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈಗ ವೇದಿಕೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಬಿ. ಶ್ರೀರಾಮುಲು ಸರ್ ಅವರು ಆಗಮಿಸ್ತಾ ಇದ್ದಾರೆ. ನಾನು ಸನ್ಮಾನ್ಯ ಬಿ. ಶ್ರೀರಾಮುಲು ಸರ್ ಅವರಿಗೆ ಹಾಗೂ ಗಂಗಾವತಿ ಶಾಸಕರಾದಂತ ಜನಾರ್ದನ್ ರೆಡ್ಡಿ ಅವರಿಗೆ, ಅದೇ ರೀತಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರಿಗೆ ವೇದಿಕೆಗೆ ಆಹ್ವಾನವನ್ನ ಮಾಡ್ತಾ ಇದ್ದೇನೆ. ಭಾರತ್ ಮಾತಾ ಕಿ. ಎಲ್ಲರೂ ಜೋರಾಗಿ, ಪ್ರತಿಯೊಬ್ಬರು ಕೂಡ ಜೋರಾಗಿ ಘೋಷಣೆಯನ್ನ ಹಾಕಬೇಕು. ನಮ್ಮ ವೇದಿಕೆ ಮೇಲಿರುವಂತೆಲ್ಲ ನಾಯಕರು, ನಮ್ಮ ರಾಜ್ಯದ ನಾಯಕರುಗಳ ಜೊತೆ ಸೇರಿ ಮುಂದೆ ಸೇರಿರುವಂತಹ ಸಾವಿರಾರು ಕಾರ್ಯಕರ್ತರಿಗೆ ಸ್ಫೂರ್ತಿಯನ್ನ ನೀಡಬೇಕು ಅಂತೇಳಿ ನಾನು ಎಲ್ಲರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ ವಂದೇ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಈ ಒಂದು ಹೋರಾಟಕ್ಕೆ ಆಗಮಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರುಗಳು, ನಮ್ಮೆಲ್ಲರ ರಾಜ್ಯದ ನಾಯಕರುಗಳು, ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು
ಬಳ್ಳಾರಿಯ ಈ ಒಂದು ಪ್ರತಿಭಟನಾ ರ್ಯಾಲಿ ಏನು ಬಳ್ಳಾರಿ ಮತ್ತು ಇಡೀ ರಾಜ್ಯದಲ್ಲಿರುವಂತ ಗೂಂಡಾ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಎಲ್ಲರೂ ಕೂಡ ಸೇರಿ ಇವತ್ತು ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಹಾಕಬೇಕಾಗಿದೆ, ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕಬೇಕಾಗಿದೆ. ಈ ಸರ್ಕಾರ ಮಾಡುತ್ತಿರುವಂತ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಈ ಒಂದು ಹೋರಾಟವನ್ನ ಎಲ್ಲರೂ ಕೂಡ ಸೇರಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬರು ಕೂಡ ಈ ಹೋರಾಟವನ್ನ ಯಶಸ್ವಿ ಮಾಡಬೇಕು. ಈ ಹೋರಾಟದ ಸಂದೇಶ ವಿಧಾನಸೌಧಕ್ಕೆ ತಲುಪುವಂತ ರೀತಿಯಲ್ಲಿ ನಮ್ಮೆಲ್ಲರ ಹೋರಾಟ ಇರಬೇಕು, ನಮ್ಮೆಲ್ಲರ ಸ್ಫೂರ್ತಿ ಮತ್ತು ಉತ್ಸಾಹ ಇರಬೇಕು. ಭಾರತೀಯ ಜನತಾ ಪಾರ್ಟಿ ಈ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುತ್ತಿರುವ ಸರ್ಕಾರದ ವಿರುದ್ಧ, ಕಂಡಲ್ಲಿ ರೌಡಿತನವನ್ನ ತೋರಿಸ್ತಾ ಇರುವಂತಹ ಈ ಸರ್ಕಾರದ ವಿರುದ್ಧ ಅಧ್ಯಕ್ಷ ಬಂದಿಲ್ಲ. ಈಗಾಗಲೇ ವೇದಿಕೆಗೆ ಸ್ಟಾರ್ಟಾ ಅಧ್ಯಕ್ಷ? ಈಗ ತಾನೇ ವೇದಿಕೆಗೆ ಆಹ್ವಾನಿಸಿದಂತ ನಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷ ಸನ್ಮಾನ್ಯ ವಿಜಯ್ ಅವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈಗ ಈ ಒಂದು ವೇದಿಕೆಗೆ ಬಂದಂತ ಎಲ್ಲ ರಾಜ್ಯ ನಾಯಕರನ್ನ ಸ್ವಾಗತ ಮಾಡಬೇಕು ಅಂತೇಳಿ ನಾನು ಬಳ್ಳಾರಿಯ ಜಿಲ್ಲಾ ಅಧ್ಯಕ್ಷರಾದಂತ ಅನಿಲ್ ಮೋಕ ಅವರನ್ನ ಸ್ವಾಗತ ಭಾಷಣವನ್ನ ಮಾಡಬೇಕು. ನಮ್ಮ ಎಲ್ಲ ರಾಜ್ಯದ ನಾಯಕರು, ರಾಜ್ಯದ ಕೋರ್ ಕಮಿಟಿಯ ಸದಸ್ಯರಿಗೆ, ರಾಜ್ಯದ ಕೋರ್ ಕಮಿಟಿಯ ಸದಸ್ಯರು, ನಮ್ಮ ರಾಜ್ಯದ ಎಲ್ಲ ನಾಯಕರು, ನಮ್ಮ ರಾಜ್ಯದ ಸಹ ಉಸ್ತುವಾರಿಗಳು, ಬಂದಂತ ಎಲ್ಲ ನಾಯಕರು ಏನು ಉದ್ಘಾಟನೆ ಇಲ್ಲ ಉದ್ಘಾಟನೆ. ಈಗ ಈ ಪ್ರತಿಭಟನಾ ಸಮಾವೇಶವನ್ನ ರಾಣ ಕಹಳೆಯನ್ನ ಊದೋದ್ರ ಮೂಲಕ, ನಗಾರಿಗಳನ್ನ ಬಾರಿಸೋದ್ರ ಮೂಲಕ ಈ ಒಂದು ದುಷ್ಟ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟಕ್ಕೆ ಚಾಲನೆಯನ್ನ ನೀಡಬೇಕು ಅಂತೇಳಿ ನಾನು ನಮ್ಮ ರಾಜ್ಯದ ನಾಯಕರಲ್ಲಿ ಕೋರುತ್ತೇನೆ. ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಎರಡು ಕೈಗಳ ಮೇಲೆತ್ತಿ ಘೋಷಣೆ ಕೂಗ್ಬೇಕು ಎಲ್ಲರೂ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವೇದಿಕೆಯ ಮೇಲೆ ನೀವು ಸ್ವಾಗತ ಮಾಡಿ, ಸ್ವಾಗತ ಮಾಡಿ ಸರ್ ಸೋಮಶೇಖರ್. ಈಗ ಎಲ್ಲ ಮಾನ್ಯ ಗಣ್ಯರನ್ನ, ರಾಜ್ಯಾಧ್ಯಕ್ಷರನ್ನ, ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ನಮ್ಮ ಕೋರ್ ಕಮಿಟಿ ಸದಸ್ಯರನ್ನ ಸ್ವಾಗತ ಮಾಡಬೇಕು ಅಂತೇಳಿ ನಾನು ಬಳ್ಳಾರಿ ಜಿಲ್ಲಾಧ್ಯಕ್ಷರಾದಂತಹ ಅನಿಲ್ ಅವರಲ್ಲಿ ವೇದಿಕೆ ವಿನಂತಿ ಮಾಡ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ರಾಜ್ಯದ ಅಧ್ಯಕ್ಷರು, ಶಿಕಾರಿಪುರದ ಶಾಸಕರಾಗಿರುವಂತ ಶ್ರೀಯುತ ಬಿ.ವೈ. ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರನ್ನು ನಾನು ಆಧಾರದ ಸ್ವಾಗತವನ್ನ ಮಾಡ್ತೇನೆ. ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ನಾನು ಆಧಾರದ ಸ್ವಾಗತವನ್ನ ಮಾಡ್ತೇನೆ. ಹಾಗೆ ವಿರೋಧ ಪಕ್ಷದ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಕೂಡ ನಾನು ಆಧಾರದ ಸ್ವಾಗತವನ್ನ ಮಾಡ್ತೇನೆ. ಹಾಗೆ ವಿಧಾನ ಪರಿಷತ್ತಿನ ನಾಯಕರಾಗಿರುವಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಾನು ಆಧಾರದ ಸ್ವಾಗತವನ್ನ ಮಾಡ್ತೇನೆ.
ಹಾಗೆ ಗಂಗಾವತಿಯ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ನಾನು ಆಧಾರದ ಸ್ವಾಗತವನ್ನ ಮಾಡ್ತೇನೆ. ಹಾಗೆ ನಿಮ್ಮೆಲ್ಲರ ನಾಯಕರಾಗಿರುವಂತ ಬಿ ಶ್ರೀರಾಮ್ಲು ಅವರನ್ನ ನಾನು ಆಧಾರದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ವಿಧಾನ ಪರಿಷತ್ತಿನ ಸಚೇತಕರಾಗಿರುವಂತ ಎನ್ ರವಿಕುಮಾರ್ ಅವರನ್ನು ನಾನು ಆಧಾರದ ಸ್ವಾಗತವನ್ನ ಮಾಡ್ತೇನೆ. ಹಾಗೆ ಗೋವಿಂದ ಕಾರಜೋಳ ಅವರು ಕೂಡ ಚಿತ್ರದುರ್ಗದ ಸಂಸದರನ್ನ ನಾನು ಆಧಾರದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಹಾಗೆ ಕೃಷ್ಣನಾಯಕ್ ಅವ್ರನ್ನ ಹಡಗಲಿಯ ನಮ್ಮ ಶಾಸಕರು, ಮಾನಪ್ಪ ವಜ್ಜಲ್ ಅವರು, ಹೇಮಲತಾ ನಾಯ್ಕ್ ಅವರು, ಡಾಕ್ಟರ್ ಶಿವರಾಜ್ ಪಾಟೀಲ್ರು, ಸಣ್ಣಪ್ಪ ಕೀರಪ್ಪನವರು, ಸೋಮಶೇಖರ್ ರೆಡ್ಡಿ ಅವರು ಮಾಜಿ ಶಾಸಕರು, ಎಲ್ಲರನ್ನೂ ನಾನು ಆಧಾರದ ಸ್ವಾಗತವನ್ನ ಮಾಡ್ತೇನೆ. ಭಾರತ್ ಮಾತಾ ಕೀ. ಒಂದ್ಸರಿ ಎರಡೂ ಕೈಗಳನ್ನೆತ್ತಿ ಒಟ್ಟಿಗೆ ಘೋಷಣೆಯನ್ನ ಕೂಗಬೇಕು. ಭಾರತ್ ಮಾತಾ ಕೀ. ಹಾಗೆ